ಮಂಡ್ಯ ನಗರದ ಎಸ್ಪಿ ಸಮುದಾಯ ಭವನದಲ್ಲಿ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲಿಸಿ ಮಂಡ್ಯ ಮಡಿವಾಳ ಸಮಾಜದ ಸಮಾವೇಶ ಜರುಗಿತು. ಕಾರ್ಯಕ್ರಮವನ್ನು ಮಾಜಿ ಸಂಸದರಾದ ಸಿ.ಎಸ್. ಪುಟ್ಟರಾಜುರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಇವತ್ತು ಈ ಜಿಲ್ಲೆಯಲ್ಲಿ ಅವರ ಪತಿಯವರ ಜೊತೆಯಲ್ಲಿ ಇಂಥ ಸಮುದಾಯಗಳನ್ನು ಒಗ್ಗೂಡಿಸ್ತಕ್ಕಂಥ, ಈ ಸಮುದಾಯಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಶಾಸಕನಾಗಿ, ಸಂಸದನಾಗಿ, ಸಚಿವನಾಗಿ ಹಲವಾರು ಬಾರಿ ಅವರ ಜೊತೆಯಲ್ಲಿ 4-5 ವರ್ಷ ಕೆಲಸ ಮಾಡಿದ್ದೇನೆ. ಈಗಾಗಲೇ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡಿ ಕುಮಾರಣ್ಣವರನ್ನು ಕರೆಸಿ ರವಿಯವರ ನೇತೃತ್ವದಲ್ಲಿ ಮಡಿವಾಳ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಮಂಡ್ಯ ಜಿಲ್ಲೆಯಲ್ಲಿ ರವಿಯವರು ಮಾಡಿಸಿದಂಥ ಒಂದು ಇತಿಹಾಸ ಇದೆ. ಕೊಟ್ಟ ಮಾತಂತೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿ ಅದನ್ನು ಅನೌನ್ಸ್ ಮಾಡಿದಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದಂಥ ಮಡಿವಾಳ ಅಭಿವೃದ್ಧಿಗೆ ಒಬ್ಬ ಅಧ್ಯಕ್ಷರು ನೇಮಕ ಮಾಡುವಂಥ ಯೋಗ್ಯತೆ ಇಲ್ಲ. ಇವತ್ತು ಬಹಳ 5ಕ್ಕೆ 4 ಅಂತಕ್ಕಂಥ ಮಟ್ಟದಲ್ಲಿ ಅವರು ಅವರ ನಡವಳಿಕೆಗಳನ್ನು ತೋರ್ತಾ ಇರ್ತಕ್ಕಂಥದ್ದು ಕಂಡಿದ್ದೀವಿ. ಶ್ರೀಕಂಠೇಗೌಡರು ಹೇಳಿದ ರೀತಿ ನಿಮಗೆ ತುಟಿಗೆ ತುಪ್ಪ ಹಚ್ಚಿ ಇವತ್ತು ಕಾಂಗ್ರೆಸ್ನವರು ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದರೂ ಆ ಕಷ್ಟವನ್ನು ಅನುಭವಿಸಬೇಕು. ಆ ನಿಟ್ಟಿನಲ್ಲಿ ಈ ಬೋಗಸ್ ಗ್ಯಾರಂಟಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಡೂಪ್ಲಿಕೇಟ್ ಕಾರ್ಡ್ಗಳನ್ನು ಕಳಿಸ್ತಾ ಇದ್ದಾರೆ. ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಆ ಬಂದಂಥವ್ರಿಗೆ ಅದ್ಯಾಕಪ್ಪ ಯಾರು ಹೇಳ್ಬೇಡಿ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತೀರಿ, ಕಳಿಸ್ತೀವಿ ಪ್ರೆಸ್ನವರ ಕಡೆಗೆ ಯಾವ ಥರ ಕೊಡ್ತೀವಿ ಅಂತ ಹೇಳಿ ಅಂತಕ್ಕಂಥದ್ದನ್ನ ಮನೆ ಕೂಡ ಕೇಳಿ ನಿಮ್ಮ ಮನೆ ಬಾಗಿಲು ಬರಲ್ಲ. ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇದೇ ಬೋಗಸ್ ಅನ್ನ ಇವತ್ತು ಕನಕಪುರ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ಇವತ್ತು ರಾಮನಗರದ ಶಾಸಕರು ಮಾಡಿ ಇವತ್ತು ಜನರಿಗೆ ಮೋಸ ಮಾಡಿರ್ತಕ್ಕಂಥ ವಿಚಾರವನ್ನು ಡಿಜಿಟಲ್ ಟಿವಿಗಳಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮಲ್ಲಿ ಕೈಮುಗಿದು ವಿನಂತಿ ಮಾಡ್ತೇನೆ, ಈ ದೇಶವನ್ನ ವಿಶ್ವ ಮಟ್ಟದಲ್ಲಿ ಬಲಿಷ್ಠವಾಗಿ ಮುನ್ನಡೆಸ್ತಾ ಇರ್ತಕ್ಕಂಥ ಹಿಂದುಳಿದ ವರ್ಗದ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು. ಈ ದೇಶವನ್ನು ಸಮರ್ಥವಾಗಿ 11 ತಿಂಗಳು ಮುನ್ನಡೆಸಿದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡಜಿಯವರ ನೇತೃತ್ವದಲ್ಲಿ ಕುಮಾರಣ್ಣವರು ಈ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಹೋಗಿ ತಮಿಳುನಾಡು ರಾಜ್ಯವನ್ನ ಬಗೆಹರಿಸಿ ಕಾವೇರಿ ಬೇಸಿನ ನಮ್ಮೆಲ್ಲ ಸಮುದಾಯದ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಕುಮಾರಣ್ಣವರಿಂದ ಆಗಬೇಕಾಗಿದೆ. ವಿಶೇಷವಾಗಿ ನಮ್ಮ ತಾಯಿಯರು ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತಾರೆ. ಕುಮಾರಣ್ಣ ಅವರು ನಿಮಗೆ ಇವತ್ತು ಬಹುತೇಕ ಲಾಟರಿ ನಿಷೇಧ, ಸರಾಯಿ ನಿಷೇಧ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟರು. ಇವತ್ತು ಯಡಿಯೂರಪ್ಪ ಅವರು ಹುಟ್ಟಂತ ಮಗು ಮುಂದೆ ಅವಳು ವಿದ್ಯಾವಂತ ಆಗುವಷ್ಟರಲ್ಲಿ ಲಕ್ಷಾಂತರ ರೂಪಾಯಿ ಅವಳ ಅಕೌಂಟಲ್ಲಿ ಇರಬೇಕು ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಕೊಟ್ಟರು. ಇಂಥ ಹಲವಾರು ಯೋಜನೆಗಳನ್ನು ಕೊಟ್ಟಂಥ ಇತಿಹಾಸ ನಮ್ಮ ಕಣ್ಮುಂದೆ ಇರುವಾಗ ನಮ್ಮ ಗಂಡಂದ್ರ ಜೋಬ್ನಿಂದ ತಿಂಗಳಿಗೆ 6,000 ಕಿತ್ಕೊಂಡು 2,000 ಇವತ್ತು ನಿಮ್ಮ ಮನೆಗೆ ನಿಮಗೆ ಯಜಮಾನಿಗೆ 4 ಜನ ಹೆಣ್ಮಕ್ಳು ಇದ್ರು ಒಬ್ಬರಿಗೆ ಕೊಡುವಂತಹ ಮೋಸದ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅವರಿಗೆ ತಕ್ಕ ಶಾಸ್ತಿ ಆಗಬೇಕು. ನಮ್ಮ ರಾಮಚಂದ್ರ ಹೆಂಡತಿಯವರು ಶ್ರೀಮತಿಯವರು ಮಾತಾಡಿದ ರೀತಿ ಇವತ್ತು 10 ವರ್ಷ ವಯಸ್ಸಿನಂತೆ 4 ವರ್ಷ ಆಗಿ ಒಬ್ಬ ಹತ್ಬಾರ್ದು, ನಮ್ಮ ಮಕ್ಕಳು ಬೀದಿಲಿ ನಿಂತಿರಬೇಕು, ಸ್ಕೂಲ್ ಹೋಗೋ ಮಕ್ಕಳು, ಈ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಬಹುತೇಕ ನಿಮ್ಮ ಸಮುದಾಯಕ್ಕೆ ಒಂದು ಇತಿಹಾಸ ಇದೆ. ಸಿದ್ದೇಶ್ವರ ಇದ್ದಾರೆ, ನನಗೆ ಸಿದ್ದೇಶ್ವರ ಶ್ರೀಮತಿಯವರು ಇಬ್ಬರು ಗೆದ್ದು ಇವತ್ತು ಸಿಡಿಎನ್ ಅಂತ ಹೋಬಳಿ ಕೇಂದ್ರದಲ್ಲಿ ಇವತ್ತು ಅಧ್ಯಕ್ಷರ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಇದನ್ನು ತಾವೆಲ್ಲರೂ ಅರ್ಥೈಸ್ಕೊಳ್ತೀನಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಿಮ್ಮ ಮಡಿವಾಳ ಸಮಾಜ ನಮ್ಮಲ್ಲಿ ನಮ್ಮ ಹಿರಿಯಮ್ಮ ನನ್ನ ಮಾತೃಶ್ರೀ ಸಮಾನರಾದಂಥ ಬುಡ್ಡಮ್ಮ ಅಂತಿತ್ತು, ನಮ್ಮ ಪಿಟ್ಟಣ್ ಶೆಟ್ಟಿ ಅವರ ಅತ್ಕಮ್ಮವರು. ಅವ್ರು ಬಂದು ಮನೆಗೆ ಹೋಗಿ ಯಾರು ಹೆರಿಗೆನೋ ಬಂತು ಅಂತ ಹೇಳಿದ್ರೆ ಮನೆಯಲ್ಲಿ ಕೂಗಾಗ್ತಾರೆ, ಹೆಣ್ಮಗಳು ಡೆಲಿವರಿ ಆಗೋರು, ಅಷ್ಟೊಂದು ಕೈ ಚಳಕ ಮಾಡ್ತಾ ಇದ್ರು. ಇವತ್ತು
ಕೊಡುವಂಥ ಯಾವುದೇ ಒಂದು ಶುಭ ಕಾರ್ಯ ನಡೀಬೇಕಾದ್ರೆ ಇವತ್ತು ತಾಯಿ ಜಗನ್ಮಾತ ರೀತಿಯಲ್ಲಿ ನನ್ನ ಅವ್ವಂದರು ಅಣ್ಣ ತಮ್ಮಂದರು ಬಂದು ಆ ಶುಭ ಕಾರ್ಯಕ್ರಮದಲ್ಲಿ ಭಾಗಿಗಳಾದರೆ ಅದೇ ಯಶಸ್ವಿಯಾಗಿ ಆಗ್ತಕ್ಕಂಥದ್ದು. ನೀವೆಲ್ಲರೂ ಒಂದು ರೀತಿ ಶುಭ ಸಂಕೇತದ ನನ್ನ ಕುಲಬಂಧುಗಳು ಅಂತಕ್ಕಂಥ ಮಾತನ್ನ ಬಹಳ ಸಂತೋಷದಿಂದ ಹೇಳಿಕೆ ಬಯಸ್ತಾರೆ. ಇವತ್ತು ನರೇಂದ್ರ ಮೋದಿ ಅವರು 100ಕ್ಕೆ 1000 ಭಾಗ ಇವತ್ತು ದೇಶದ 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. ಕುಮಾರಣ್ಣವರು ಅತ್ಯಂತ ಬಹುಮತದಲ್ಲಿ ಇವತ್ತು ಗೆಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮಡಿವಾಳ ಸಮಾಜದ ನನ್ನ ಕುಲಬಂಧವರು ಹೆಚ್ಚಿನ ಆಶೀರ್ವಾದವನ್ನ ಬಿಜೆಪಿ JDS ಇಂಡಿಯಾ ಅಭ್ಯರ್ಥಿಗಳಾದಂಥ ಕುಮಾರಣ್ಣವರಿಗೆ ಆಶೀರ್ವಾದ ಮಾಡಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಮೈಸೂರು ಜಿಲ್ಲೆ ಅಧ್ಯಕ್ಷರಿದ್ದಾರೆ, ಕೇರಳನಗರ ತಾಲೂಕಿನಿಂದ ಬಂದಿರತಕ್ಕಂಥ ನನ್ನೆಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ನನ್ನ ತಾಯಂದಿರು, ಅಣ್ಣಂದಿರು ತಾವಿದ್ದೀರಿ. ಎಲ್ಲರೂ ಸೇರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ಭಾಗ ನಿಮ್ಮ ಸಮುದಾಯದ ಮತಗಳನ್ನು ಹಾಕಿಸೋದ್ರ ಮುಖಾಂತರ ಕುಮಾರಣ್ಣವರ ಗೆಲುವಿಗೆ ನೀವು ನಾಂದಿ ಆಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಗೆ ಇನ್ನೂ ನಿನ್ನೆ ಮಧ್ಯಾಹ್ನ 3 ಗಂಟೆ ಆದರೂ ಪರ್ಮಿಷನ್ ಸಿಕ್ಕಿಲ್ಲ. ಎಲ್ಲ ನೋಡಿದ್ದೀರಿ, 2,000 ಕೊಡ್ತಾ ಇದ್ದೀವಿ. ಮುಂದಿನ ನಮ್ಮ ಸರ್ಕಾರ ಬಂದರೆ 1 ವರ್ಷಕ್ಕೆ 1